ಇದೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. 2002ರಲ್ಲಿ ನೀವು ನಾಟಕ ಮಾಡ್ತಾ ಇರ್ತೀರ. ಸೊ ಮೇಡಮ್ ಕೂಡ ಅಲ್ಲಿ ಅವರು ನಿಮ್ಮ ಹೆಂಡತಿಯಾಗಿ ಪಾತ್ರ ಮಾಡ್ತಾ ಇರ್ತಾರಲ್ವಾ, ನೀವು ಅವರ ಗಂಡನ ಪಾತ್ರ ಮಾಡ್ತಾ ಇರ್ತೀರ. ಅದಾದ್ಮೇಲೆ ಏನಾಯ್ತು? ಪಾತ್ರ ಮುಗೀತು. ಜೀವನ ಸ್ಟಾರ್ಟ್ ಆಗೋಯ್ತಲ್ಲ ಅಲ್ಲಿ. ಅದಾದ್ಮೇಲೆ ಜೀವನ ರಿಯಲ್ ಲೈಫ್ ಸ್ಟಾರ್ಟ್ ಆಯ್ತು. ಈ ಬರೆಯೋ ಅಭ್ಯಾಸ ಮತ್ತೆ ಓದುವ ಅಭ್ಯಾಸ ಚಿಕ್ಕ ಹುಡುಗನಿದ್ದಾಗಿಂದನೂ ಕೂಡ ಇತ್ತು. ಇದು ಬಿಟ್ಟು ಇನ್ನು ಕೀಟ್ಲೆಗಳು ಏನೇನ್ ಮಾಡ್ತಾ ಇದ್ರಿ ಅವಾಗ? ಪೈರೋಮೇನಿಯಾ ಅಂತ ಒಂದು ರೋಗ ಇದೆ. ಆ ರೋಗ ನನಗೆ ಇರಲಿಲ್ಲ, ಬಟ್ ಅದು ಆದ್ರೂ ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ. ಬೆಂಕಿ ಹಚ್ಚುವಂತಹ ರೋಗ. ಬೆಂಕಿ ಅಂತಂದ್ರೆ ಪ್ರೀತಿ, ಬೆಂಕಿ ಅಂತಂದ್ರೆ ತುಂಬಾ ಪ್ರೀತಿ. ಯಾವುದೋ ಸಿನಿಮಾ ನೋಡಿದ್ನೋ ಏನೋ, ಅದ್ರೊಳಗಡೆ ಈ ಆಗ್ನೇಯಾಸ್ತ್ರ ಬಿಡೋದು ಎಲ್ಲ ಇತ್ತಲ್ವಾ. ಈ ಮನೆಯಲ್ಲಿ ಒಂದು ಯಾವುದೋ ಒಂದು ಕ್ಯಾಲೆಂಡರ್ ಇತ್ತು, ರಾಮನ್ ಕ್ಯಾಲೆಂಡರ್ ಇತ್ತು. ನಾನೇನು ಮಾಡಿದೆ, ಆಗ್ನೇಯಾಸ್ತ್ರ ಬಿಡೋಣ ಅಂತ ಅಂದ್ಬಿಟ್ಟು, ನನಗೆ ಇದು ಆರ್ಚರಿ ತುಂಬ ಇಂಟ್ರೆಸ್ಟಿಂಗ್. ಬಿಡೋಣ ಅಂತ ಅನ್ಕೊಂಡು ಮಾಡಿದ್ರೆ ಅದೇನಾಗ್ತಿತ್ತು, ಬರೀ ಕಡ್ಡಿ ಬಿಟ್ಟರೆ ಹೋಗ್ಬಿಟ್ಟು ಚುಚ್ಕೊಳ್ಳುತ್ತೆ. ಇದು ಆಯಿಲ್ ಪೇಂಟ್ ಕ್ಯಾಲೆಂಡರ್ ಅದು. ಆದರೆ ಅದಕ್ಕೆ ತುದಿಗೆ ಬತ್ತಿ ಹಾಕಿ ಮಾಡಿ ಹಚ್ಚಿಬಿಟ್ಟು ಬಿಟ್ಟರೆ ಅದು ಇಲ್ಲೇ ಬಿದ್ದೋಗ್ತಿತ್ತು. ಅದು ಸಿನಿಮಾದಲ್ಲೆಲ್ಲ ತೋರಿಸಲ್ಲ ಅಂತ ಹಂಗೆ ಹೋಗ್ತಿರ್ಲಿಲ್ಲ. ನಾನೇನು ಮಾಡಿದೆ, ಎತ್ಕೊಂಡು ಹೋಗಿ ಆ ಕ್ಯಾಲೆಂಡರ್ಗೆ ಇಟ್ಟೆ. ಅದು ಉರಿಯಕ್ಕೆ ಶುರುವಾಯಿತು. ಖುಷಿ ಆಯ್ತು. ನೋಡ್ತಾ ಇದ್ದೆ ಏನಾಯ್ತು, ಇದು ಏನದು ಪಕ್ಕದಲ್ಲಿ ಕಿಟಕಿ ಇತ್ತು, ಕಿಟಕಿಗೆ ಕರ್ಟನ್ ಇತ್ತು. ಆ ಕರ್ಟನ್ಗೆ ಹತ್ಕೊಂಡ್ಬಿಡ್ತು. ಆಮೇಲೆ ಅವಾಗಿನ ಕಾಲದಲ್ಲಿ ಇದು ಎಲೆಕ್ಟ್ರಿಕ್ ವೈರ್ಗೆ ಮರದ್ದು ಪಟ್ಟಿಗಳು ಹಾಕಿರೋರು, ಅದು ಒಳಗಡೆ ಗೋಡೆ ಒಳಗಡೆ ಇರ್ತಿರ್ಲಿಲ್ಲ. ಅದಕ್ಕೆಲ್ಲ ಹತ್ಕೋತಾ ಇದ್ದೆ. ಪಕ್ಕದಲ್ಲಿ ಮತ್ತೆ ನವರಾತ್ರಿ ಸಮಯದಲ್ಲಿ ಆಗಿದ್ದು, ನವರಾತ್ರಿನಲ್ಲಿ ಪಟ್ಟದ ಗೊಂಬೆ ಅಂತೆಲ್ಲ ಇಟ್ಟಿದ್ರು, ಬೇರೆ ಬೇರೆ ತರಹದ ಏನೇನಾಯ್ತು. ಆ ಪಟ್ಟದ ಗೊಂಬೆನಲ್ಲೆಲ್ಲ ಇದರಲ್ಲಿ ಕಾಗದದಲ್ಲಿ ಎಲ್ಲನೂ ಬಟ್ಟೆಗಳನ್ನೆಲ್ಲನೂ ಹಾಕಿಟ್ಟಿದ್ರು ನಮ್ಮಮ್ಮ. ಸರಿ ಅಂತ ಅವೆಲ್ಲನೂ ಹತ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಾನೇನು ಮಾಡಿದೆ, ಅದು ಜಾಸ್ತಿ ಆದಮೇಲೆ ಹೊರಗಡೆಗೆ ಓಡೋದೆ. ನಮ್ಮ ತಾಯಿ ಬಟ್ಟೆ ಒಗಿತಾ ಇದ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಏನಂತ, ಹಿಂಗೆ ಮನೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ. ಎಲ್ಲರೂ ಓಡಿ ಬಂದರು, ಅದೇನೋ ಎರಚಿದ್ರು, ಮರಳು ಎರಚಿದ ನೆನಪು. ಯಾಕೆ ಅಂತಂದರೆ ಮನೆ ಮುಂದ್ಗಡೆ ಯಾವುದೋ ಮನೆ ಕಟ್ತಾ ಇತ್ತು, ತಂದು ಎರಚಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಎಲ್ಲರೂ ಕೇಳಿದ್ರು, ಪಾಪ ಮಗು ಬಚಾವಾಯಿತು, ಏನು ಸಮಸ್ಯೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬ ಖುಷಿ ಬಿದ್ದರು. ಆದರೆ ಆಮೇಲೆ ನಾನು ಹೇಳಿ, ನೀವು ಬಂದ್ಬಿಟ್ಟು ನಮ್ಮಮ್ಮ ಯೋಚನೆ ಮಾಡ್ತಾ ಇದ್ರು, ಯಾತಕ್ಕೆ ಹೆಂಗಿದು ಬೆಂಕಿ ಹತ್ಕೊಳ್ಳೋಕೆ ಸಾಧ್ಯ, ಹೆಂಗೆ ಬೆಂಕಿ ಹತ್ಕೊಂಡಿದೆ ಅಂತ. ಆಮೇಲೆ ಅದು ಇಷ್ಟೊಂದೆಲ್ಲ ಹೆಂಗೆ ಹತ್ಕೊಳ್ತು ಅಂತಂದ್ಬಿಟ್ಟು ಕ್ಯಾಲೆಂಡರ್ ನೋಡಿದ್ರೆ ಪೂರ್ತಿ ಸುಟ್ಟೋಗಿದೆ, ಬಟ್ ಹೆಂಗೆ ಹತ್ಕೊಳ್ತು ಅಂತ ನೋಡ್ತಾ ಇದ್ರು. ಸಣ್ಣ ವಯಸ್ಸಿಗೆ ಮನೆಗೆ ಬೆಂಕಿ ಹಚ್ಚಿದ್ದೀರಾ? ಅಯ್ಯೋ, ಅಲ್ಲಿ ನಾನು ಅಂದೆ, ನನಗೂ ಗೊತ್ತಾಗ್ಲಿಲ್ಲಮ್ಮ, ಬರೀ ಇದು ಕ್ಯಾಲೆಂಡರ್ಗಷ್ಟೇ ನಾನು ಬಿಟ್ಟಿದ್ದು ಬಾಣ, ಬೆಂಕಿ ಬಾಣ, ಅದು ಎಲ್ಲ ಹೆಂಗ್ ಅಂಟ್ಕೊಂತಂದ್ರು. ನೀನ ಬಿಟ್ಟಿದ್ದು ಅಂತಂದ್ರು. ಬಾಯ್ ತಪ್ಪಿ ಅಂದ್ಬಿಟ್ಟೆ. ನನ್ನ ಹತ್ರ ಸುಳ್ಳು ಜಾಸ್ತಿ ಇಟ್ಕೊಳಕ್ಕಾಗಲ್ಲ, ಅದನ್ನ ಹೆಂಗಾರು ಮಾಡಿ ಬಿತ್ತು ಒಂದು ಒದೆ ಅಷ್ಟು ಕೊಟ್ರು. ಆಮೇಲೆ ಇನ್ನೊಂದ್ಸಲ ಏನ್ ಮಾಡಿದೆ, ಅದೇ ತರನೇ ಆ ಥರದ್ದು. ಆಮೇಲೆ ನನ್ನ ಥಿಯೇಟರ್ ಆಕ್ಟಿವಿಟೀಸ್ಗಳಲ್ಲೆಲ್ಲನೂ ನಾನು ತುಂಬಾ ಉಪಯೋಗಿಸ್ತಾ ಇದ್ದೆ. ಬೆಂಕಿ, ಧೂಪ, ಈ ಥರದ್ದೆಲ್ಲ ಇರಲೇಬೇಕು. ಆಮೇಲೆ ನಿಮ್ಮ ಲವ್ ಟ್ರ್ಯಾಕ್ ಯಾವ ರೀತಿ ಇತ್ತು ಕಾಲೇಜ್ ಡೇಸ್ ಅಲ್ಲಿ? ಲವ್ 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 ಅಂದಾಜು ಎಷ್ಟು ಲವ್ ಮಾಡಿರ್ಬೋದು ನಮ್ಮ ಮಾಸ್ಟರ್? ನನ್ನ ಹೆಂಡತಿ ಇದನ್ನ ನೋಡಲ್ವಾ? ಆಮೇಲೆ ನಮಗ್ ಗೊತ್ತಿಲ್ಲ, ನಿಮಗ್ ಬಿಟ್ಟಿದ್ದು. ಓಕೆ, ನೋಡೋಣ, ಆಗಿದ್ದಾಗ ಹೋಗ್ಲಿ. ಒಂದಲ್ಲ ಒಂದ್ ದಿವಸ 17 ಜನ ಲವ್ ಮಾಡಿದ್ರ? ಅಂದ್ರೆ ಒಟ್ಟಿಗೆ ಅಲ್ಲ, ಕಾಲದಿಂದ ಕಾಲಕ್ಕೆ ಅದನ್ನೆಲ್ಲ ಹೇಗ್ ಲವ್ ಅಂತ ಅನ್ನೋದು ಸುಮ್ಮನೆ. ಅದು ಕೆಲವು ಸಲ ಲವ್ ಈಸ್ ಲವ್ ಆಗಿತ್ತು. ಓಕೆ, ಯೋಗೀಶ್ ಮಾಸ್ಟರ್ ಆಗಿದೆ ಅವಾಗ. ಅದು ಒಂದು ಇದು ಕುತೂಹಲಕರಾಗಿರೋ ವಿಷಯ. ಏನು ಅಂತಂದರೆ, ನಾನು ನಾನಾ ಹೆಸರುಗಳಲ್ಲಿ ಬರಿತಾ ಹೋಗ್ತಾ ಇದ್ದೆ. ಸಣ್ಣವನಿಂದ ನಾನು ಬರೀಲಿಕ್ಕೆ ಶುರು ಮಾಡಿದ್ದು, ಪ್ರಯತ್ನ ಪಟ್ಟಿದ್ದೆ 4ನೇ ಕ್ಲಾಸಲ್ಲಿದ್ದಾಗ. ನನ್ನ ಮೊದಲನೆಯ ಕವನ
ಪಬ್ಲಿಷ್ ಆಗಿದ್ದು ನ್ಯೂಸ್ ಪೇಪರಲ್ಲಿ ನಾನು 7ನೇ ಕ್ಲಾಸ್ನಲ್ಲಿದ್ದಾಗ. ನನ್ನ ಇದು ಪಬ್ಲಿಷ್ ಆಗಿದ್ದು ಅಂದರೆ ಫಸ್ಟ್ ಬುಕ್ ಪಬ್ಲಿಷ್ ಆಗಿದ್ದು ನಾನು 10ನೇ ಕ್ಲಾಸ್ ಮುಗಿದಾಗ. ಹೀಗಾಗಿ ನಾನು ತುಂಬ ಸಣ್ಣ ವಯಸ್ಸಿನಿಂದನೇ ಬರಿತಾ ಇದ್ದೆ, ಇದನ್ನೆಲ್ಲ ಬರಿತಾ ಇದ್ದೆ. ಆದರೆ ಒಂದೇ ಕಾಲದಲ್ಲಿ ಒಂದೇ ನ್ಯೂಸ್ ಮ್ಯಾಗಝೈನಲ್ಲಿ 2-3 ಇದನ್ನೆಲ್ಲನೂ ಬರಿಬೇಕಾಗ್ತಿತ್ತು. ನಾನು ಒಂದು ನ್ಯೂಸ್ ಮ್ಯಾಗಝೈನಲ್ಲಿ ಕೆಲಸನೂ ಮಾಡ್ತಾ ಇದ್ದೆ. ನಾನೇ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಬರಿಬೇಕಾಗಿ ಬರ್ತಾ ಇತ್ತು. ಅವಾಗ ನಾನು ಒಂದೇ ಹೆಸರಿನಲ್ಲಿ ಬರೆಯೋಂಗಿರಲಿಲ್ಲ. ಸೊ ನಾನು ಬೇರೆ ಬೇರೆ ಹೆಸರುಗಳು ಬರಿತಾ ಇದ್ದೆ. ನಮ್ಮ ಅಮ್ಮನ ಹೆಸರು ಗಿರಿಜಾ ತನಯ್ಯ ಅಂತ ಬರಿತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಯಾರೋ ಗಿರಿಜಾ ತನಯ್ಯ ಅಂತಿದ್ದಾರೆ ಅಂತ. ಹಾಗಾದ್ರೆ ಗಿರಿಜಾ ಸುತ ಅಂತ ಮಾಡ್ಕೊಂಡೆ. ಗಿರಿಜಾ ಸುತ ಅಂದ್ರೆ ಯಾರೋ ಗಿರಿಜಾ ಸುತ ಅಂತ ಒಬ್ರು ರೈಟರ್ ಇದ್ದಾರೆ ಅಂತ ಗೊತ್ತಾಯ್ತು. ಗಿರಿಜಾ ತನಯ್ಯನ ಗಿರಿಜಾ ಸುತ ಎರಡನ್ನೂ ಬೇಡ ಅಂತ ಅಂದ್ಬಿಟ್ಟು ಹೀಗೆ ಹೆಸರುಗಳನ್ನ ಬದಲಾಯಿಸ್ಕೊಂಡು ಬರಿತಾನೇ ಇರ್ತಿದ್ದೆ. ಸಮನ್ವಯಿ ಅಂತಿತ್ತು, ಅವಿನಾಶ ಕೃತಿ ಅಂತ ಇತ್ತು, GKY ಅಂತ ಇರ್ತಿತ್ತು. ಹೀಗೆ ಎಲ್ಲ ಮಾಡ್ತಾ ಹೋಗ್ತಾ ಇದ್ದೆ. ಆದರೆ ನಾವು ಥಿಯೇಟರ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಏನಾಗ್ತಾ ಇತ್ತು, ಸುಂದರಶ್ರೀ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಂದರಶ್ರೀ ನಟಿ ಮತ್ತು ನಿರ್ದೇಶಕಿ, ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಇದನ್ನು ಮಾಡ್ತಾ ಇದ್ವಿ, ನಾಟಕ ಭಗವದ್ ಅಜ್ಜುಕಿಯ ಅಂತ ಅಂದ್ಬಿಟ್ಟು ಇದರೊಳಗಡೆ ರವೀಂದ್ರ ಕಲಾಕ್ಷೇತ್ರ ರಂಗಶಂಕರದಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಗ ನಾನು ಅದಕ್ಕೆ ಸಂಗೀತ ನಿರ್ದೇಶನ ಮತ್ತು ಸಾಹಿತ್ಯ ನಂದಿತ್ತು. ಆ ಸಮಯದಲ್ಲಿ ಯೋಗೇಶ್ ಅಂತ ಅನ್ನೋರು ಇನ್ನೂ ಯಾರೋ ಇದ್ರು, ಇನ್ನೂ ಯಾರನ್ನೋ ಕರಿತಾ ಇದ್ರು. ಆ ಯೋಗೇಶ್ ಅಂತ ಅನ್ಬೇಕಾದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ಅಂತ ಹೇಳಿ ಸುಂದರಶ್ರೀ ಏನು ಮಾಡಿದ್ರು, ಯೋಗೇಶ್ ಮೇಷ್ಟ್ರು ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಅವರೇ ನನ್ನ ಯೋಗೇಶ್ ಮೇಷ್ಟ್ರು ಅಂತ ಕರೀಲಿಕ್ಕೆ ಶುರು ಮಾಡಿ ಅವ್ರು ಹಂಗಂತ ಹೇಳಿದ್ಮೇಲೆ ನಾನೇನು ಮಾಡಿದೆ, ಈಗ ಯೋಗೇಶ್ ಹುಣಸೂರು, ಆಮೇಲೆ ಇನ್ನು ಯಾರ್ಯಾರೋ ಕೆಲವರೆಲ್ಲ ಯೋಗೇಶ್ಗಳಿದ್ರಲ್ಲ, ನಾನೇನು ಮಾಡಿದೆ, ನಾನು ಯೋಗೇಶ್ ಮೇಷ್ಟ್ರು ಅಂತಲೂ ಉಪಯೋಗಿಸ್ತಾ ಇದ್ದೆ. ಆಗ ನಾಟಕದಲ್ಲಿ ಶ್ರೀನಿವಾಸ್ ಮೇಷ್ಟ್ರು ಅಂತ ಒಬ್ರು ಒಳ್ಳೆಯ ಕಲಾವಿದರಿದ್ರು. ಹಾಗಾಗಿ ನನ್ನ ಯೋಗೇಶ್ ಮೇಷ್ಟ್ರು ಅಂತ ಅವ್ರು ಕರೆದ ಮೇಲೆ ನಾನು ಇರಲಿ ಶ್ರೀನಿವಾಸ್ ಮೇಷ್ಟ್ರು ಇದ್ದಂಗೆ ಯೋಗೇಶ್ ಮೇಷ್ಟ್ರು ಇರಲಿ ಅಂತ ಅಂದ್ಬಿಟ್ಟು ಯೋಗೇಶ್ ಮಾಸ್ಟರ್ ಮಾಡ್ಕೊಂಡೆ. ಅಲ್ಲಿಂದ ಶುರುವಾಯಿತು ಯೋಗೇಶ್ ಮಾಸ್ಟರ್. ಆಮೇಲೆ ಮತ್ತೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, 2002ರಲ್ಲಿ ನೀವು ನಾಟಕ ಮಾಡ್ತಾ ಇರ್ತೀರ. ಸೊ ಮೇಡಮ್ ಕೂಡ ಅಲ್ಲಿ ಅವರು ನಿಮ್ಮ ಹೆಂಡತಿಯಾಗಿ ಪಾತ್ರ ಮಾಡ್ತಾ ಇರ್ತಾರಲ್ವಾ, ನೀವು ಅವರ ಗಂಡನ ಪಾತ್ರ ಮಾಡ್ತಾ ಇರ್ತಾರ. ಅದಾದ್ಮೇಲೆ ಏನಾಯ್ತು? ಪಾತ್ರ ಮುಗೀತು, ಜೀವನ ಸ್ಟಾರ್ಟ್ ಆಗೋಯ್ತಲ್ಲ ಅಲ್ಲಿ. ಅದಾದ್ಮೇಲೆ ಜೀವನ ರಿಯಲ್ ಲೈಫ್ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ಅದಾಗಿದ್ದು ಹೇಗೆ ಅಂತಂದರೆ, ನಾನು ನಾಟಕವನ್ನ ಅಭ್ಯಾಸ ಮಾಡುವಾಗ ಅವರ ಪರಿಚಯ ಆಯಿತು. ಸೊ ಮೇಡಮ್ ಕೂಡ ರಂಗಭೂಮಿ ಇರ್ಲಿಲ್ಲ. ಆದ್ರೆ ಈ ಮದುವೆಯ ಮೂಲಕ ನಾಟಕಕ್ಕೆ ಬಂದರು. ಅದು ಹೆಂಗಾಯ್ತು ಅಂತಂದ್ರೆ, ನಾನು ಒಂದು ಕಡೆ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದೆ ಮತ್ತೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ಗಂಡು ಹೆಣ್ಣನ್ನ, ಹೆಣ್ಣು ಗಂಡನ್ನ ಪರಸ್ಪರ ಅನ್ಕಂಡೀಷನಲ್ ಆಗಿ ಅಕ್ಸೆಪ್ಟ್ ಮಾಡಬೇಕು. ಈಗ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ, ಮಗು ಏನು ಗಂಡುಟ್ಟತ್ತೋ ಹೆಣ್ಣುಟ್ಟತ್ತೋ, ಕಪ್ಪಗಿರ್ತದೋ ಬೆಳ್ಳಗಿರ್ತದೋ, ಜಾಣ್ಣಾಗ್ತಾನೋ ದಡ್ಡನಾಗ್ತಾನೋ ಏನೂ ಗೊತ್ತಿರಲ್ಲ. ಅವ್ರು ಹೆಂಗಿರ್ತಾರೋ ಹಂಗೆ ಸ್ವೀಕರಿಸ್ತಾರಲ್ವಾ. ಆಮೇಲೆ ನನಗೆ ಅಣ್ಣ ಯಾರು ಹುಡ್ತಾನೆ, ನಂಗೆ ತಮ್ಮ ಯಾರು ಹುಡ್ತಾರೆ ಅಂತ ಯಾರು ಗೊತ್ತಿರಲ್ಲ. ವಿ ಅಕ್ಸೆಪ್ಟ್ ದ ರಿಲೇಶನ್ಶಿಪ್ ಅನ್ಕಂಡೀಷನಲಿ ಅಲ್ವಾ. ಆದ್ರೆ ಗಂಡು ಹೆಣ್ಣಿನ ರಿಲೇಷನ್, ಗಂಡ ಹೆಂಡತಿ ರಿಲೇಷನ್ ಬಂದಿದ ತಕ್ಷಣ ಆಯ್ಕೆ ಮಾಡೋದು, ಅವರು ಉದ್ದ ಎತ್ತರ ನೋಡೋದು, ಇದನ್ನೆಲ್ಲ ಏನದು ಬಣ್ಣ ನೋಡೋದು, ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋದು, ಇವೆಲ್ಲ ಇಲ್ಲಿ ಯಾಕೆ ಕಂಡೀಷನ್ಸ್, ಹಂಗಂತ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಇದನ್ನ ಮಾಡ್ತಾ ಇದ್ದೆ, ಏನು ಭಾಷಣ ಮಾಡ್ತಾ ಇದ್ದೆ. ಅನ್ಕಂಡೀಷನಲ್ ಆಗಿ ನಾವು ಅಕ್ಸೆಪ್ಟ್ ಮಾಡಬೇಕು ಈಚ್ ಅದರ್ ಅಂತ ಅಂದ್ಬಿಟ್ಟು. ಒಂದು ಇದರೊಳಗಡೆ ಆಫ್ರಿಕಾದಲ್ಲಿ ಒಂದು ಬುಡಕಟ್ಟಿದೆ. ಆ ಆಫ್ರಿಕಾದಲ್ಲಿ ಬುಡಕಟ್ಟಿದ ಅದೇನು ಕತೆ ಅಂತಂದ್ರೆ, ಅವರು ಗಂಡು ಅಥವಾ ಹೆಣ್ಣು ಮದುವೆ ವಯಸ್ಸಿಗೆ ಬಂದಾಗ ಅವರ ವಸ್ತ್ರವನ್ನ ಅವರ ದೇವರು ಅಂತ ಯಾರು ಕರೀತಾರೋ ಆ ಇದನ್ನ ಕೊಡ್ತಾರೆ, ಹದ್ದಿಗೆ ಕೊಡ್ತಾರೆ, ದೇವರು ಅಂತ ಕರೆಯುವಂತ ಹದ್ದಿಗೆ ಕೊಡ್ತಾರೆ. ಅದು ಹೋಗ್ಬಿಟ್ಟು ಎಲ್ಲಿ ಹಾಕತ್ತೆ ವಸ್ತ್ರವನ್ನ, ಆ ವಯಸ್ಸಿಗೆ ಹೊಂದುವಂಥದ್ದು ಯಾರೇ ಇದ್ರು ಇವ್ರು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ ಬರ್ತಾರೆ. ಹಿಂಗೆ ದೇವ್ರು ನಮ್ಗೆ ಕಳ್ಸಿದೆ ಅಂತಂದ್ರೆ ಅವರು ಒಪ್ಕೊಳ್ತಾರೆ, ಅವ್ರು ಮದುವೆ ಮಾಡ್ಕೊಳ್ತಾರೆ ಅಂತ. ಆಮೇಲೆ ಒಂದು ವೇಳೆ ಶತ್ರುತ್ವ ಇತ್ತು ಅಂತ ಇಟ್ಕೊಳ್ಳಿ, ಶತ್ರುತ್ವ ಇದ್ದರೆ ಅವ್ರು ಅಂದ್ಕೊಳ್ತಾರೆ, ಓ ದೇವ್ರು ನಮಗೆ ಕಳಿಸಿದೆ, ಸಂಬಂಧ ಬೆಳೆಸ್ಕೊಂಡು ಇನ್ಮೇಲೆ ಶತ್ರುಗಳಾಗಿ ಇರಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹಂಗೆ ಮಾಡ್ತಾರೆ. ಹಂಗೇನೆ ಒಬ್ಬ ಸೌತ್ ಕೊರಿಯಾದಲ್ಲಿ ಒಬ್ಬ ಧಾರ್ಮಿಕ ವ್ಯಕ್ತಿ ಇದ್ದ, ಅವನ ಮೇಲೆ ತುಂಬ ಕಾಂಟ್ರವರ್ಸಿಸ್ಗಳಿದೆ.
ಸನ್ ಮೂನ್ ಮ್ಯೂಂಗ್ ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಿದ್ದ ಅಂತಂದ್ರೆ ಪ್ರಪಂಚದ ಎಲ್ಲಾ ಕಡೆಯಿಂದನೂ ಇನ್ವೈಟ್ ಮಾಡ್ತಾ ಇದ್ದ ಮದುವೆ ಮಾಡ್ಕೊಳ್ಳೋದಿಕ್ಕೆ. ಅವರೆಲ್ಲ ಬಂದಾಗ ಅವನು ಸುಮ್ಮನೆ ಅವನು ಮ್ಯಾಚ್ ಮಾಡ್ತಾ ಇದ್ದ. ಮ್ಯಾಚ್ ಮಾಡಿಬಿಟ್ಟು ಸುಮ್ಮನೆ ಕಳಿಸೋನು, ಮೇಲ್ ಕಳಿಸೋನು. ಈಗ ನಿಮ್ಮ ಹೆಂಡತಿ ಒಬ್ರು ಯಾರು, ಇವ್ರ ಹೆಂಡತಿ ನಮ್ಮ ಯಾರು ಅಂತ ಯಾವುದ್ಯಾವುದೋ ದೇಶಗಳಿಗೆ ಕಳಿಸ್ತಾ ಇದ್ದ. ನಾವು ಅದನ್ನ ಅನ್ಕಂಡೀಷನಲ್ ಆಗಿ ಒಪ್ಕೊಳ್ಳೋದು. ಈಗ ನನ್ನ ಹೆಂಡತಿ ಯಾರೋ ಜಪಾನ್ ದೇಶದಲ್ಲಿ ಸಿಂಗ್ಪುಂಕಿ ಅಂತ ಇರ್ತಾಳೆ ಅಂತ ಇಟ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ, ಅಲ್ಲೋ ಅದೇ ನನ್ನ ಹೆಂಡತಿ ಸಿಂಗ್ಪುಂಕಿ ನಂಗೆ ಮದುವೆ ಆಯ್ತು ಅಂತ. ಅವಳು ಹೇಳ್ತಾಳೆ, ಯೋಗೇಶ್ ನನ್ನ ಗಂಡ ಮದುವೆ ಆಯ್ತು. ಐ ವಾಸ್ ಥಿಂಕಿಂಗ್ ರಿಯಲಿ ಇಟ್ ವಾಸ್ ವಂಡರ್ಫುಲ್ ಥಿಂಗ್. ಏನದು ಅಂತಂದ್ರೆ ಅಕ್ಸೆಪ್ಟ್ ದೆಮ್ ಆಸ್ ದೇ ಆರ್ ಅನ್ಕಂಡೀಷನಲಿ. ಅವ್ರ ಮೂಗಿಂಗಿರ್ಬೇಕು, ಅವ್ರ ಬೆಳ್ಳಿಗಿರ್ಬೇಕು, ಕುಳ್ಬೇಕು, ಅವ್ರು ಹಿಂಗೆ ಓದಿರ್ಬೇಕು, ಏನೂ ಇಲ್ಲದೆ ನಾನು ಇದನ್ನು ಮಾತಾಡ್ತಾ ಇದ್ದೆ. ಆಗ ಒಬ್ರು ಹೆಂಗಸು ಎದ್ದು ನಿಂತ್ಕೊಂಡು ಹೇಳಿದ್ರು, ಸರ್ ನೀವು ಹಂಗೆ ಮದುವೆ ಮಾಡ್ಕೊಳ್ತೀರಾ, ನೀವು ಹಂಗೆ. ನಾನು ಹೇಳ್ತೀಯ ಖಂಡಿತವಾಗೂ ಮಾಡ್ಕೊಳ್ತೀನಿ ಅಂತ. ಹಂಗೆ ಪರಿಚಯ ಆಗಿದ್ದು ಇವ್ರು. ಅವ್ರು ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಬಂದ್ರು, ಇವ್ರನ್ನ ತೋರಿಸಿದ್ರು, ಇವ್ರು ನಿಮ್ಮ ಹೆಂಡತಿ ಅಂತಂದ್ರು. ನೀವು ಒಪ್ಕೊಂಡ್ಬಿಟ್ರಿ? ಖಂಡಿತ ಒಪ್ಕೊಂಡೆ. ಸೊ ನಿಮ್ಮ ಮದ್ವೆ ಆಗಿದ್ರೆ ತಾಳ ಮೇಳ ತಾಳಿ ಎಲ್ಲ ಇದೆ. ಅದು ನಾಟಕದಲ್ಲಿ ನಾಟಕ ಮಾಡ್ತಾ ಇದ್ದಾಗ ಅದು ನಾಟಕದಲ್ಲಿ ಒಂದು ಮದುವೆಯ ದೃಶ್ಯ ಇತ್ತು. ಹೆಂಗ್ ಮದುವೆ ಮಾಡ್ಕೊಳ್ಳೋದು? ನಾನು ಈ ಪುರೋಹಿತರನ್ನ ನಾನು ಕರೆಸೋಲ್ಲ, ಈ ಯಾವ ಆಚರಣೆಗಳನ್ನ ನಾನು ಮಾಡೋಲ್ಲ. ಸರಿ, ಹೆಂಗ್ ಮಾಡ್ಕೊಳ್ಳೋದು? ಮದುವೆ ಅನ್ನೋದೊಂದು ಸೋಷಿಯಲ್ ಅನೌನ್ಸ್ಮೆಂಟ್. ವಿ ಹ್ಯಾವ್ ಟು ಅನೌನ್ಸ್ ಇಟ್ ಅಂಡ್ ಅಕ್ಸೆಪ್ಟ್ ದೆಮ್ ಅಲ್ವಾ? ಅವರನ್ನು ಅದೆಲ್ಲನು ಸರಿ ಅಂತ ಅಂದ್ಬಿಟ್ಟು ನಾನು ಮದುವೆನಲ್ಲಿ ಹೇಳಿದೆ, ನಮ್ಮ ಮದುವೆ ಇದು ರಂಗ ಪ್ರಯೋಗದಲ್ಲಿ ಆಗತ್ತೆ ಅಂತ ಹೇಳಿ. ಮದುವೆ ಅಂತೂ ಆಯ್ತು. ತಮಾಷೆ ಏನಾಯ್ತು ಗೊತ್ತಾ? ಒಬ್ರು ನನ್ನ ಸ್ನೇಹಿತರು ಮೀಡಿಯಾದಲ್ಲಿದ್ರು, ಅವರು ಒಂದು ಕಡೆ ಪ್ರಕಟ ಮಾಡಿಬಿಟ್ರು. ಇದ್ರೊಳಗಡೆ ನಾವು ಮಾಡಿಸಿದ್ದೆ 200 ಕಾರ್ಡು, ಕರೆದಿದ್ದೆ 150 ಜನಕ್ಕೆ. ಒಂದು 150 ಜನ, 200 ತುಂಬಾ ಆಪ್ತ ವಲಯ ಬರತ್ತೆ ಅಂತ ಕೊಂಡು ಇಲ್ಲಿ ದೊಡ್ಡ ಕಣ್ಣಲ್ಲಿ ಹತ್ರ ಒಂದು ಶಂಕರ ಅಂತ ಒಂದು ಇದೆ ಅಲ್ಲ, ಓಪನ್ ಏರ್ ಥಿಯೇಟರ್, ಅಲ್ಲಿ ಮದುವೆ ಆಗಿದ್ದು. ಅದು ನೋಡಿದ್ರೆ ನಾನು ನಾಟಕಕ್ಕೆ ಬರ್ತಿದ್ದೀನಿ, ವೇಷ ಹಾಕೊಂಡು ಬರ್ತೀನಿ, ನೋಡಿದ್ರೆ ಸಾವಿರಾರು ಜನ. ಹೇಗಾಗುತ್ತೆ ಮದುವೆ ನೋಡೋಣ ಅಂತ. ಹೇಗಾಗಿತ್ತು ನೋಡೋಣ ಅಂತ ಅಂದ್ಬಿಟ್ಟು ಒಂದು 2000-3000 ತುಂಬಾ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ನನಗೆ ನಡ್ಕ ಬಂದ್ಬಿಡ್ತು, ಏನು ಇಷ್ಟೊಂದು ಯಾರು ಇವರು, ಮತ್ತೆ ಊಟ ಗಿಟ ಎಲ್ಲಾನು ಹೆಂಗೆ ಅಂತ ಅಂದ್ಬಿಟ್ಟು. ನನ್ನ ಕಸಿನ್ ಒಬ್ಬ KS ಆಫೀಸರ್ ಆಗಿದ್ದ, ಮಿನಿಸ್ಟ್ರ್ ಹತ್ರ PS ಆಗಿದ್ದ. ಅವ್ನು ಹೇಳ್ದ, ನೀನೇನು ಯೋಚನೆ ಮಾಡಬೇಡ, ನೀನು ಮದುವೆ ಮಾಡ್ಕೋ, ನಾವು ನೋಡ್ಕೊಳ್ತೀವಿ ಅಂತ ಪೊಲೀಸ್ ಎಲ್ಲ ಕಳಿಸಿ ಕ್ರೌಡ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಮಾಡಿದ್ರು. ಎಲ್ಲ ಮದುವೆಗೆ ಮನೆಗೆ ಬಂದಿರೋರಿಗೆಲ್ಲ ಏನು ಹೇಳ್ತೀರ ನೀವು, ಮರಿದೆ ಊಟ ಮಾಡ್ಕೊಂಡು ಹೋಗಿ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ನಮ್ಮ ಮದುವೆಗೆ ಬಂದಿರೋರಿಗೆಲ್ಲ ನಾವು ಸ್ನೇಹಿತರಿಗೆ ನೆಂಟರಿಗೆಲ್ಲ ಏನು ಹೇಳಿದ್ದು, ನೋಡು ಇಷ್ಟೊಂದು ಜನ ಸೇರ್ಕೊಂಬಿಟ್ಟವ್ರೆ, ಯಾರ್ಯಾರೋ ಊಟಕ್ಕೆಲ್ಲ ಹೋಗ್ತವ್ರೆ, ರೋಡಲ್ಲಿ ಹೋಗ್ತಾ ಯಾವ್ದಾರು ಹೋಟ್ಲಲ್ಲಿ ಮದುವೆ ಊಟ ಮಾಡ್ಕೊಂಡು ಹೋಗು, ಊಟಕ್ಕೆ ಅಂತ ಅಲ್ಲಿಗೆ ಹೋಗ್ಬೇಡ. ಅದು ಏನ್ ಎಷ್ಟೊಂದು ಜನ ಪಾಪ, ಅವರೆಲ್ಲ ಗೊತ್ತಿರೋರು ಒಪ್ಕೊಂಡ್ರು ಹೋದ್ರು. ನಾ ಎಲ್ಲರಿಗೂ ಹೇಳ್ತಾ ಇದ್ದೆ, ಇದು ಆನಿವರ್ಸರಿ ಮಾಡ್ತೀನಿ, ಎಲ್ಲರನ್ನು ನಿಮ್ಮನ್ನ ಕರೆಸ್ತೀನಿ, ಗ್ಯಾರಂಟಿ ನಿಮ್ಗೆಲ್ಲ ಮದುವೆ ಊಟ ಹಾಕಿಸ್ತೀನಿ ಅಂತ ಅಂದೆ. 22 ವರ್ಷ ಆಯ್ತು, ಇನ್ನು ಆನಿವರ್ಸರಿ ಮಾಡಿಲ್ಲ, ಊಟ ಹಾಕ್ಸಿಲ್ಲ. ಅದ್ರಲ್ಲಿ ಎಷ್ಟೋ ಜನ ಸತ್ತೋದ್ರು. ಇನ್ನು ವೇಟ್ ಮಾಡೋರು ಮಾಡ್ತಾನೆ ಇದ್ದಾರೆ. ಇವತ್ತು ಕರೀತಾರೆ ಮಾಸ್ಟರ್, ನಾಳೆ ಊಟಕ್ಕೆ ಕರೀತಾರೆ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.